ಅವರು ಅಕ್ಷರಾಭ್ಯಾಸವನ್ನು ಅವರ ತಂದೆ ಮಾಡಿಸಿದಾಗ ಅವರು ಕೈ ಹಿಡಿದು ಕೈಗೊಂದು ಅರಿಶಿಣದ ಕೊಂಬನ್ನು ಕೊಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಓಂ ಅಂತ ಓಂಕಾರವನ್ನು ಬರೆಸ್ತಾರಂತೆ. ಓಂಕಾರವನ್ನು ಬರೆಸಿದ್ರೆ ರಾಯರಿಗೆ ಚಿಕ್ಕ ಹುಡುಗ, ಅಲ್ಲೆಲ್ಲ ಜನಗಳೆಲ್ಲ ನಿಂತಿದ್ದಾರೆ ನೋಡ್ತಾ ಅಕ್ಷರಾಭ್ಯಾಸಕ್ಕೆ ಬಂದವರೆಲ್ಲ. ಅವರು ಆ ಚಿಕ್ಕ ಹುಡುಗ ಅವರ ಬಾಯಲ್ಲಿ ಬಂದ ಮಾತೇನು ಅಂದರೆ, ಅಪ್ಪ ಈ ಬರೆಸದಿಯಲ್ಲ ಈಗ ಓಂಕಾರ, ಇದಕ್ಕೇನು ಅರ್ಥ, ಇದಕ್ಕೇನು ಅರ್ಥ? ಅಲ್ಲ ಮಗು, ಇದು ಅಷ್ಟು ಸುಲಭಕ್ಕೆ ಓಂಕಾರದ ಅರ್ಥವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದೇ ಒಂದು ಓಂಕಾರದಲ್ಲಿ ಸಮಗ್ರ ವೇದ ಶಾಸ್ತ್ರ ಪ್ರಪಂಚವೇ ತುಂಬಿಕೊಂಡಿರುವಂಥದ್ದು. ಭಗವಂತನನ್ನ ಕೊಂಡಾಡುವಂತಹ ಒಂದು ಅದ್ಭುತವಾದ ಶಬ್ದ ಓಂಕಾರ. ಅದರಲ್ಲಿ ಎಲ್ಲವೂ ಇದೆ. ಎಲ್ಲ ವೇದಗಳ ಶಾಸ್ತ್ರಗಳ ಪುರಾಣಗಳ ಸಾರವೇ ಓಂಕಾರ. ಅವರ ತಂದೆ ಮಗುವಿಗೆ ಅರ್ಥ ಆಗುವ ರೀತಿಯಲ್ಲಿ ಭಗವಂತ ಏನಿದ್ದಾನೆ, ಅವನ ಗುಣಗಳೆಲ್ಲ ಎಷ್ಟಿದೆ, ಅಷ್ಟೂ ಗುಣಗಳು ಆ ಭಗವಂತ ಸಂಪೂರ್ಣವಾಗಿ ಓಂಕಾರದಲ್ಲಿ ತುಂಬಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಆ ಮಗು ಏನು ಹೇಳಬೇಕು ಅವಾಗ? ಮತ್ತೆ ಮಗು ಕೇಳುತ್ತಂತೆ, ಅಷ್ಟು ದೊಡ್ಡ ಭಗವಂತ ಅಂತ ಹೇಳ್ತೀಯ, ಅಷ್ಟೆಲ್ಲ ಗುಣಗಳು ಇಷ್ಟು ಚಿಕ್ಕ ಶಬ್ದದಲ್ಲಿ ತುಂಬಿಕೊಂಡಿದ್ಯಾ ಅಂತ ಆ ಮಗು ಪ್ರಶ್ನೆ. ಅದಾದ್ಮೇಲೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯಗುರೂನ್ ವಂದೇ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರನ್ನು ಓಂ ಆಧ್ಯಾತ್ಮರತಾಯ ನಮಃ. ಆಧ್ಯಾತ್ಮರತಾಯ ನಮಃ. ಏನು ನಾವು ಆಧ್ಯಾತ್ಮರತರು ಅಂದರೆ ಸದಾ ಸತ್ಕರ್ಮಗಳು, ಒಳ್ಳೆಯ ಶಾಸ್ತ್ರಾಧ್ಯಯನ, ಇಂಥದ್ರಲ್ಲೇ ಆಸಕ್ತಿ, ಇವರನ್ನು ಆಧ್ಯಾತ್ಮರತರು ಅಂತ ಕರೀತಾರೆ. ರಾಯರು ತಮ್ಮ ಜೀವನದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡದ ಮೇಲೂ ಮಾಡೋದಕ್ಕಿಂತ ಮುಂಚೆ ತಾವು ಚಿಕ್ಕ ಹುಡುಗನಾಗಿದ್ದಾಗನಿಂದ ಅಕ್ಷರಾಭ್ಯಾಸದಿಂದ ಆರಂಭ ಮಾಡಿಕೊಂಡು ತಾವು ಬೃಂದಾವನ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡುವ ತನಕವೂ ಆಧ್ಯಾತ್ಮರತರಾಗೇ ಇದ್ದದ್ದು. ಅಂದರೆ ಭಗವಂತನ ವಿಷಯದಲ್ಲಿ ಆಲೋಚನೆ, ಏನೇ ಯೋಚನೆ ಮಾಡಬೇಕಾದ್ರೂ ಭಗವಂತನ ಬಗ್ಗೆನೇ ಆಲೋಚನೆ ಮಾಡ್ತಾ ಇರೋದು. ಆ ಶಾಸ್ತ್ರಗಳನ್ನು ವಿಮರ್ಶೆ ಮಾಡೋದು, ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಆ ಭಗವಂತನ ಗುಣಗಳ ಚಿಂತನೆ ಮಾಡ್ತಾ ಇರೋದು. ಒಟ್ಟು ಕಾಲ ಕಳೀತಿದ್ದಾರೆ, ಒಂದೊಂದು ದಿನ ಉರುಳುತ್ತಾ ಇದೆ ಅಂದರೆ ಅದು ಬೇರೆ ಯಾವ ದೃಷ್ಟಿಯಿಂದಲೂ ಹೋಗ್ತಾ ಇಲ್ಲ. ಅದು ಹೀಗೆ ಸತ್ಕಾಲಕ್ಷೇಪ ಅಂತ ಹೇಳ್ತಾರೆ. ಹಾಗೆ ಆಧ್ಯಾತ್ಮವಾದ ವಿಷಯದಲ್ಲಿ ಏನೇ ಮುಂದುವರಿತಾ ಇರತಕ್ಕಂತಹ ಒಂದು ವಿಧಾನ. ಇದೊಂದು ಅದ್ಭುತವಾದ ಆಸಕ್ತಿ, ಯಾರಲ್ಲೂ ಅಷ್ಟು ಸುಲಭಕ್ಕೆ ಬರೋದಿಲ್ಲ. ಅವರು ಅಕ್ಷರಾಭ್ಯಾಸವನ್ನು ಅವರ ತಂದೆ ಮಾಡಿಸಿದಾಗ ಅವರು ಕೈ ಹಿಡಿದು ಕೈಗೊಂದು ಅರಿಶಿಣದ ಕೊಂಬನ್ನು ಕೊಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಓಂ ಅಂತ ಓಂಕಾರವನ್ನು ಬರೆಸ್ತಾರಂತೆ. ಓಂಕಾರವನ್ನು ಬರೆಸಿದ್ರೆ ರಾಯರಿಗೆ ಚಿಕ್ಕ ಹುಡುಗ, ಅಲ್ಲೆಲ್ಲ ಜನಗಳೆಲ್ಲ ನಿಂತಿದ್ದಾರೆ ನೋಡ್ತಾ ಅಕ್ಷರಾಭ್ಯಾಸಕ್ಕೆ ಬಂದವರೆಲ್ಲ. ಅವರು ಆ ಚಿಕ್ಕ ಹುಡುಗ ಅವರ ಬಾಯಲ್ಲಿ ಬಂದ ಮಾತೇನು ಅಂದರೆ, ಅಪ್ಪ ಈ ಬರೆಸದಿಯಲ್ಲ ಈಗ ಓಂಕಾರ, ಇದಕ್ಕೇನು ಅರ್ಥ, ಇದಕ್ಕೇನು ಅರ್ಥ? ಅಲ್ಲ ಮಗು, ಇದು ಅಷ್ಟು ಸುಲಭಕ್ಕೆ ಓಂಕಾರದ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದೇ ಒಂದು ಓಂಕಾರದಲ್ಲಿ ಸಮಗ್ರ ವೇದ ಶಾಸ್ತ್ರ ಪ್ರಪಂಚವೇ ತುಂಬಿಕೊಂಡಿರುವಂಥದ್ದು. ಭಗವಂತನನ್ನು ಕೊಂಡಾಡುವಂತಹ ಒಂದು ಅದ್ಭುತವಾದ ಶಬ್ದ ಓಂಕಾರ. ಅದರಲ್ಲಿ ಎಲ್ಲವೂ ಇದೆ. ಎಲ್ಲ ವೇದಗಳ ಶಾಸ್ತ್ರಗಳ ಪುರಾಣಗಳ ಸಾರವೇ ಓಂಕಾರ. ಅವರ ತಂದೆ ಮಗುವಿಗೆ ಅರ್ಥ ಆಗುವ ರೀತಿಯಲ್ಲಿ ದೊಡ್ಡ ಭಗವಂತ ಏನಿದ್ದಾನೆ, ಅವನ ಗುಣಗಳೆಲ್ಲ ಎಷ್ಟಿದೆ,
ಅಷ್ಟೂ ಗುಣಗಳು ಆ ಭಗವಂತ ಸಂಪೂರ್ಣವಾಗಿ ಈ ಓಂಕಾರದಲ್ಲಿ ತುಂಬಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಆ ಮಗು ಏನು ಹೇಳಬೇಕು ಅವಾಗ? ಮತ್ತೆ ಆ ಮಗು ಕೇಳುತ್ತಂತೆ, ಅಷ್ಟು ದೊಡ್ಡ ಭಗವಂತ ಅಂತ ಹೇಳ್ತೀಯ, ಅಷ್ಟೆಲ್ಲ ಗುಣಗಳು ಇಷ್ಟು ಚಿಕ್ಕ ಶಬ್ದದಲ್ಲಿ ತುಂಬಿಕೊಂಡಿದೆಯಾ ಅಂತ ಆ ಮಗು ಪ್ರಶ್ನೆ. ಅದಾದ ಮೇಲೆ ಎಲ್ಲ ಒಂದು ಸತಿ ಕಕ್ಕಾಬಿಕ್ಕಿ ಆದ್ರಂತೆ ಏನು ಉತ್ತರ ಕೊಡಬೇಕು? ಇಷ್ಟು ಚಿಕ್ಕ ವಯಸ್ಸಿಗೇನೆ ಇಂಥ ಒಂದು ಅದ್ಭುತವಾದ ಸಾಮರ್ಥ್ಯ, ಒಂದು ಮೇಧಾಶಕ್ತಿ, ಒಳ್ಳೆ ಭಗವಂತನ ಅನುಗ್ರಹ ಇರತಕ್ಕಂಥ ಮಗು ಇದು ಅಂತ ಹೇಳ್ತಾರೆ. ಇದಾದ ಮೇಲೆ ಇದು ಆ ಅಧ್ಯಾತ್ಮದ ಹಾದಿ, ಇದು ಪ್ರಾರಂಭ. ಇದಾದ ಮೇಲೆ ಅವರು ಇಡೀ ಜೀವನ ಅವರು ಉಪನಯನ ಆಗಿ ಪಾಠ ಅದನ್ನೆಲ್ಲ ಅಭ್ಯಾಸ ಮಾಡಬೇಕಾದ್ರಾಗಲಿ, ಅದನ್ನೆಲ್ಲ ಓದಿದ ಮೇಲೆ ಮನೆಯಲ್ಲಿ ಇರಬೇಕಾದ್ರಾಗಲಿ, ಯಾವಾಗಲೂ ಶಾಸ್ತ್ರಗಳನ್ನು ತೆಗೆಯೋದು, ಅದನ್ನು ಓದ್ತಾ ಇರೋದು, ಅದನ್ನು ವಿಮರ್ಶೆ ಮಾಡೋದು, ಹೀಗೇ ಕಾಲ ಕಳೀತಾ ಇದ್ದರೆ ಹೊರತು ಇದನ್ನು ಬಿಟ್ಟು ಬೇರೆ ಲೌಕಿಕವಾದ ವ್ಯವಹಾರಗಳು, ಸುಮ್ಮನೆ ಮಾತಾಡ್ತಾ ಹರಟೆ ಹೊಡಿತಾ ಹೇಗೋ ಕಾಲ ಕಳೆಯೋಣ ಅಂತ ಯಾವತ್ತೂ ಕಳೆದೇ ಇಲ್ಲ ಅವರು. ಹಾಗಾಗಿ ಅವರು ಆಧ್ಯಾತ್ಮ ರಥರು. ಮತ್ತು ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲಂತೂ ಕೇಳೋ ಹಾಗೇ ಇಲ್ಲ. ಎಂಥ ನಿಷ್ಠೆ, ಎಂಥ ಆಧ್ಯಾತ್ಮ ರಥರಾಗಿ ಇದ್ದರು ಅಂದರೆ, ಅವರು ಈ ಸುಮಾರು 48ಕ್ಕೂ ಅಧಿಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ವ್ಯಾಖ್ಯಾನಗಳನ್ನು ಬರೆದಿರೋ ಗ್ರಂಥಗಳೆಲ್ಲ ಯಾವುದೋ ಚಿಕ್ಕ ಪುಟ್ಟ ಗ್ರಂಥಗಳೇನಲ್ಲ. ಅದನ್ನೆಲ್ಲ ಆವಾಗಿನ ಕಾಲದಲ್ಲಿ ತಾಳೆಗರಿಗಳಲ್ಲಿ ಅದನ್ನು ಬರೆದು ಅದನ್ನು ಸಂರಕ್ಷಣೆ ಮಾಡಿ ಬರಿಬೇಕಾದರೂ 24 ಗಂಟೆ ಉಪಯೋಗಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಆ ಮಧ್ಯದಲ್ಲಿ ಸನ್ಯಾಸಾಶ್ರಮದ ಧರ್ಮಗಳು, ಪೂಜೆ, ಮತ್ತೊಂದು. ಆದರೆ ಇದರೆಲ್ಲರ ಮಧ್ಯದಲ್ಲಿ ಅದನ್ನು ಬಿಡ್ತಾ ಇರಲಿಲ್ಲ. ಪಾಠವೂ ಮಾಡ್ತಾಯಿದ್ರು. ಪಾಠ ಮಾಡಿದ್ದನ್ನು ಅವರಿಂದ ತಾವು ಒಪ್ಪಿಸ್ಕೊಳ್ತಾ ಇದ್ರು. ಅದರ ಜೊತೆಗೆ ವ್ಯಾಖ್ಯಾನವನ್ನು ಬರೀತಾಯಿದ್ರು. ಶಿಷ್ಯರನ್ನು ತಯಾರು ಮಾಡೋದು, ಪಾಠವನ್ನು ಮಾಡೋದು, ಆಮೇಲೆ ಆ ಏನು ಪಾಠ ಮಾಡುವ ಗ್ರಂಥಗಳಿದೆ ಅದಕ್ಕೆ ವ್ಯಾಖ್ಯಾನವನ್ನು ಬರೆಯೋದು. ಸರ್ವತೋಮುಖವಾದಂತಹ ಕೆಲಸ. ಅದರಲ್ಲೂ ಆಧ್ಯಾತ್ಮದ ವಿಷಯದಲ್ಲಂತೂ ನಿರಂತರ ದೃಷ್ಟಿ ಅದರಲ್ಲೇ, ಯಾವಾಗಲೂ ಅದೇ. ಒಂದು ದಿನವೂ ಅದು ತಪ್ಪಬಾರದು. ತಪ್ಪಿಸಿಬಿಟ್ಟಿದ್ದಾರೋ ಏನೋ ಅಂತ ನಮಗಿಂಗ ಸಂಶಯವೇ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 48ಕ್ಕೂ ಅಧಿಕ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಬೇಕಾದ್ರೆ ಇಷ್ಟೇ ಸಮಯದಲ್ಲಿ ಬರೆದಿದ್ದ ಆಶ್ಚರ್ಯ ಅಂತಾರೆ ಹೊರತು, ಯಾವುದೋ 1-2 ದಿನ 1 ವಾರ ರೆಸ್ಟ್ ತಗೋತಾ ಇದ್ರು, ಆರಾಮಾಗಿದ್ದರು, ಹೀಗೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಂಥ ಆಸಕ್ತಿ ಆಧ್ಯಾತ್ಮದ ವಿಷಯದಲ್ಲಿ, ಅಂಥ ಒಂದು ದೊಡ್ಡ ಆಸಕ್ತಿ. ಯಾರಿಗೆ ಆಸಕ್ತಿ ಇದ್ದು ಶ್ರದ್ಧೆ ಇರುತ್ತೋ ಅಂಥವ್ರು ಮಾತ್ರ ಅದರಲ್ಲಿ ಕೆಲಸ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ದೀಕ್ಷೆ ಅದರೊಳಗಡೆ ಬರಬೇಕು. ನಾನು ಮಾಡ್ತೇನೆ, ಇದು ಅವಶ್ಯ ಮಾಡಲೇಬೇಕಾಗಿರೋದು ಅನ್ನುವ ಒಂದು ಭಾವನೆ. ಆದರೆ ಕೆಲವರು ಲಾಭಕ್ಕೋಸ್ಕರ ಮಾಡ್ತಾರೆ, ಕೆಲವರು ಶ್ರದ್ಧೆಗೋಸ್ಕರ ಮಾಡ್ತಾರೆ, ಕೆಲವರು ಹವ್ಯಾಸದಿಂದ ಮಾಡ್ತಾರೆ. ಆದರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂಥ ಒಂದು ಶ್ರದ್ಧೆ, ಭಗವಂತನ ಸೇವೆ, ಇದರಿಂದ ಭಗವಂತ ಪ್ರೀತನಾಗಲಿ ಅನ್ನುವ ಒಂದು ನಿಷ್ಕಾಮ ಭಾವ ಎಲ್ಲ ಸಜ್ಜನರ ಆಧ್ಯಾತ್ಮವನ್ನು ಅಧ್ಯಯನ ಮಾಡಬೇಕು ಅಂತ ಬಂದವರಿಗೆಲ್ಲ ಒಂದು ದೊಡ್ಡ ದಾರಿದೀಪ. ಹೀಗೆ ತಾವೊಬ್ಬರು ಆಧ್ಯಾತ್ಮರತರಾಗಿದ್ದರಿಂದ ಸಹಸ್ರಾರು ಸಂಖ್ಯೆಯ ವಿದ್ವಾಂಸರುಗಳು ಇವತ್ತಿನ ದಿನ ನಮಗೆ ಜಗತ್ತಿನಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಅವರೊಬ್ಬರು ಅಷ್ಟು ನಿಷ್ಠೆಯಿಂದ ಆಧ್ಯಾತ್ಮರತರಾಗಿದ್ದೇ ಇದಕ್ಕೆಲ್ಲ ಕಾರಣ. ಬೇಕಾದಷ್ಟು ಸುಧಾಮಂಗಳಗಳಿರ್ಬೋದು, ಅಥವಾ ಇವತ್ತು ಎಷ್ಟೋ ಮಠ ಮಂದಿರಗಳು ಬೇಕಾದಷ್ಟು ತೆರ್ಕೊಂಡಿರ್ಬೋದು, ಜಗತ್ತಿನಾದ್ಯಂತ ಇರ್ಬೋದು. ಇದಕ್ಕೆಲ್ಲ ಕಾರಣ ಅವರ ಒಂದು ಆಧ್ಯಾತ್ಮದ ನಿಷ್ಠೆ. ಅದರಲ್ಲೇ ರತರಾಗಿ ಭಗವಂತ ಪ್ರೀತನಾಗಲಿ ಎನ್ನುವ ಒಂದೇ ಭಾವನೆಯಿಂದ ಮಾಡಿದ ಕೆಲಸ ಇವತ್ತು ಇಷ್ಟೆಲ್ಲ ನಮಗೆ ಕಣ್ಣೆದುರುಗಡೆ ಪ್ರತ್ಯಕ್ಷವಾಗಿ. ನಿಷ್ಕಾಮ ಕರ್ಮ ಮಾಡಿದರೆ ನಮಗೇನು ಸಿಗುತ್ತೆ ಅನ್ನುವ ಪ್ರಶ್ನೆ ಯಾರಿಗಾರು ಇದ್ದರೆ ಅವರೆಲ್ಲ ಈ ರಾಯರನ್ನು ನೋಡಬೇಕು. ಅಧ್ಯಾತ್ಮ ಓದ್ತಾ ಕೂತ್ಕೊಂಡ್ರೆ ನಮ್ಮನ್ನು ಯಾರು ಕಾಪಾಡ್ತಾರೆ? ರಾಯರನ್ನು ನೋಡಿ ಸಾಕು, ಮತ್ತಾರು ಬೇಡ. ಅವರ ಜೀವನವನ್ನು ಗಮನಿಸಿ. ಆದರೆ ಶ್ರದ್ಧೆ ಆ ಹಂತದಲ್ಲಿ ಇರಬೇಕು. ಎಲ್ಲ ಕೆಲಸಗಳನ್ನು ಮಾಡಿ ಆಧ್ಯಾತ್ಮವನ್ನು ಮಾಡ್ತೇನೆ ಹಾಗಲ್ಲ. ಬೇರೆಲ್ಲ ಕೆಲಸಗಳು ಮಾಡ್ತೇನೋ ಬಿಡ್ತೇನೋ ಇದಕ್ಕಷ್ಟು ಪ್ರಾಮುಖ್ಯತೆ. ಆ ಕೆಲಸಗಳನ್ನು ಬಿಟ್ಟರೂ ತೊಂದರೆ ಇಲ್ಲ, ಇದನ್ನು ಮಾತ್ರ ಒಂದು ದಿನ ಬಿಡೋದಿಲ್ಲ. ಇಂಥ ಒಂದು ನಿಷ್ಠೆ, ಇಂಥದ್ದೊಂದು ದೊಡ್ಡ ದೀಕ್ಷೆ ಇದ್ದರೆ ಮಾತ್ರ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಆಧ್ಯಾತ್ಮರತರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂತ ಅವರನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.